ಇರತಕ್ಕಂತ ಶ್ರೀ ಸಹಕಾರಿ ಬಂಧುಗಳು ಮತ್ತು ಹಿರಿಯ ನಿರ್ದೇಶಕರಾಗಿರ್ತಕ್ಕಂಥ ಕುದರಡಿ ಸರ್ ಅವರೇ ಹಾಗೂ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಯಡ್ಗಿರಪ್ಪರೇ ಹಾಗೂ ಮೂಡೂರು ವಿಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಸಿರಮೇರೆ ಹಾಗೂ ನಮ್ಮ ಸೋಮೇಶ್ ಅವರೇ ಉಪಮೆಂಡಿ ಅವರೇ ಹಾಗೂ ನಮ್ಮ ಎಲ್ಲ ನೆಹರು ಅವರೇ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆಡಳಿತ ಮಂಡಳಿ ಮತ್ತು ಸಹಕಾರಿ ತರುಣರಿಗೆ ಸಹಕಾರಿ ಬಂಧುಗಳಿಗೆ ಇವತ್ತು ನೀವು ಶಿಕ್ಷಕರಾಗಿ ಬಂದು ಕೂತಿಲ್ಲ, ಸಹಕಾರಿ ಕ್ಷೇತ್ರದ ಬಂಧುಗಳಾಗಿ ಬಂದು ಕೂತಿದ್ದೀರಿ, ನಿಮ್ಮದೇ ಇರತಕ್ಕಂಥ ಪಾಲುದಾರಿಕೆಗೆ ಬಂದು ಕೂತಿದ್ದೀರಿ. ಸೊ ಅದರಿಂದ ಕ್ಷೇತ್ರದ ಈ ಸಹಕಾರಿ ಕ್ಷೇತ್ರದ ಪರವಾಗಿ ನಾನು ಕೂಡ ಸತತವಾಗಿ 14 ವರ್ಷಗಳಿಂದಲೂ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದ ಅಧ್ಯಕ್ಷರಾಗಿ ಲಾಸ್ಟ್ ಮಹಾಮಂಡಳಿಯ 38,000 ಸೊಸೈಟಿಯ ಒಂದು ಮಹಾಮಂಡಳಿಯ ಅಧ್ಯಕ್ಷ ಎಲೆಕ್ಷನ್ ಕೂಡ ನಾನು ಫೈಟ್ ಮಾಡಿದ್ದೆ. 1 ವೋಟರ್ ಸೋತ್ಬಿಟ್ಟೆ. ಎಷ್ಟು ಒಂದೇ 1 ವೋಟರ್ ಸೋತ್ಬಿಟ್ಟೆ ಲಾಸ್ಟ್ 2 ವರ್ಷ ಬ್ಯಾಕ್. GT ದೇವೇಗೌಡರು ಮಿಸಸ್ GT ಲಲಿತ್ ಅವರು ನನ್ನ ಮೇಲೆ ಗೆದ್ದರು, ಅದು ಟೈಲ್ ಗೆದ್ದಿದ್ದು. ಸೊ ಅದರಿಂದ ಸಹಕಾರಿ ಕ್ಷೇತ್ರದ ನಾನು ಉದ್ದೇಶಗಳನ್ನು ಇದ್ರ ಬಗ್ಗೆ ಮಹತ್ವನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಬೇರೆ ಕಡೆ ಎಲ್ಲೂ ನೀವು ಬ್ಯಾಂಕಲ್ಲಿ ಲೋನ್ ಹೋಗಲ್ಲ. ನಾನು ಈಗಾಗಲೇ ಕೇಳ್ಪಟ್ಟೆ DCC ಬ್ಯಾಂಕಿಂದ 50 ಲಕ್ಷ ತಗೊಂಡು ಮತ್ತೆ ವಾಪಸ್ ಕೊಟ್ಟಿದ್ದೀನಿ. 50 ಲಕ್ಷ ಲೋನ್ ತಗೊಂಡು ಮತ್ತೆ ವಾಪಸ್ಸು ಕೊಟ್ಬಿಟ್ಟಿದ್ದೀರಿ. ಎಲ್ಲೂ ಮತ್ತು ಕೊಡು ಮತ್ತು ತೆಗೆಯುವ ವ್ಯವಹಾರ ಇರ್ತದೆ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಎಲ್ಲಿ ವ್ಯವಹಾರ ಇರ್ತದೆ ಅಲ್ಲಿ ಸ್ವಚ್ಛವಾಗಿರ್ತದೆ. ನಾವು ಲೋನ್ ತಗೊಂಡು ಕಟ್ಟದೇ ಇದ್ದಾಗ ನಾವು ಬ್ಲ್ಯಾಕ್ ಲಿಸ್ಟ್ಗೆ ಹೋಗ್ತೀವಿ, ಅದನ್ನು ನಾವು ಸುಸ್ತಾಗ್ಲಾಗ್ತೀವಿ. ಸೊ ಅದರಿಂದ ತುಂಬ ಖುಷಿ ಆಯ್ತು. ನಾನು ಕೇಳಿದೆ ಲಾಯಲ್ಟಿ ಪೆಟ್ ಫಂಡ್ ಎಷ್ಟಿದೆ, 1,70 ಲಕ್ಷ ಇದೆ ಅಲ್ಲ, 1,70 ಲಕ್ಷ ಇದೆ ಅಂತ ಹೇಳಿದ್ರು. ತುಂಬ ಇದನ್ನ ಒಂದನ್ನು ನೀವು ಬೆಳೆಸ್ಕೊಂಡ್ಬಿಟ್ರೆ, ಅಂದರೆ ಸಹಕಾರಿ ಕ್ಷೇತ್ರ ಒಂದು ಬೆಳೆಸ್ಕೊಂಡ್ಬಿಟ್ರೆ ಬಹುಶಃ ನಿಮ್ಮ ಮನೆಯಲ್ಲಿ ಬಂಗಾರ ಮತ್ತು ಕುರಿ ಇದ್ದಂಗೆ. ನಿಮ್ಮ ರೈತರ ಕುರಿ ಈಗ ಯಾವಾಗ ಬೇಕಾ ಮಾರ್ಕೋಬೋದು, ಬಂಗಾರ ಇದ್ರೆ ಯಾವಾಗ ಬೇಕಾ ಮಾರ್ಬೋದು. ಹಂಗೆ ಒಂದು ಸೊಸೈಟಿ ನಿಮ್ಮಲ್ಲಿದ್ದರೆ, ಸೊಸೈಟಿದ ಒಂದು ಇದ್ರ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟ ಸುಖಕ್ಕೆಲ್ಲ ಇದೆಲ್ಲ ಭಾಗಿಯಾಗ್ತದೆ. ಸೊ ಒಂದು ನಿಮ್ಮ ಹತ್ರ ಕೇಳಕ್ಕೆ ಇಷ್ಟಪಡ್ತೀನಿ, ಎಷ್ಟು ಜನಕ್ಕೆ ಬ್ಯಾಂಕ್ ಅವ್ರ ಅಕೌಂಟ್ ಇದೆ ಕೈ ಐತಿ? ಹೌದಾ? ಎಷ್ಟು ಜನಕ್ಕೆ ಬ್ಯಾಂಕಲ್ಲಿ ದುಡ್ಡಿದೆ ಕೈ ಐತ್ರಿ? ಈಗ ನಾನೊಂದು ಆಫರ್ ಕೊಡ್ತೀನಿ, ಯಾರ ಎಷ್ಟು ದುಡ್ಡು ಕೈ ಇದೆ ಪ್ರೈಸ್ ಕೊಡ್ತೀನಿ ನಾನು ಕೈ ತಗೊಂಡಾಗಿ. ನಿಮಗೆ ಒಂದು ಸತ್ತಾಂಶ ಆಯ್ತು ಹೌದಾ? ಎಲ್ಲರಿಗೂ SBI ಬ್ಯಾಂಕಲ್ಲಿ, ಕೆನರಾ ಬ್ಯಾಂಕಲ್ಲಿ, SBM ಅಲ್ಲಿ, ಇನ್ನೊಂದು ಬ್ಯಾಂಕಲ್ಲಿ ಅಷ್ಟು ಬ್ಯಾಂಕಲ್ಲಿ ಅಕೌಂಟ್ ಇದೆ. ಓಕೆ, ನಾನು ಮುಕ್ತ ಒಂದು ಪ್ರಶ್ನೆ ಕೇಳ್ತೀನಿ, ಯಾರಿಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ, ಇಂಟರ್ನ್ಯಾಷನಲ್ ಬ್ಯಾಂಕಲ್ಲಿ ಶೇರ್ ಇದೆ ಕೈ ಶೇರು? ದ ಬ್ಯೂಟಿ ಆಫ್ ಬಿಸ್ನೆಸ್. ನಮ್ಮವ್ರಿಗೆ ಏನಂತಂದ್ರೆ ಹೋಗಿ ಅಕೌಂಟ್ ಮಾಡೋ ಅಭ್ಯಾಸ, ದುಡ್ಡಿಗೆ ಅಭ್ಯಾಸ, ಲೋನ್ ಕೇಳೋ ಅಭ್ಯಾಸ, ಶೇರ್ ಕೇಳೋ ಅಭ್ಯಾಸ ಇಲ್ಲ. ಆ ಶೇರ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್, ಶೇರ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ನಿಮ್ಮ ಲೈಫಲ್ಲಿ ನಿಮ್ಗೆ ಕಷ್ಟನ ಬರಲ್ಲ. ಬ್ಯಾಂಕಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ, ಅಕೌಂಟ್ ಹೋಲ್ಡರ್ ಲೆಕ್ಕ ಕೊಡ್ಬೇಕಾಗಿಲ್ಲ, FD ಅವ್ರು ಲೆಕ್ಕ ಕೊಡ್ಬೇಕಾಗಿಲ್ಲ. ಪ್ರತಿ ವರ್ಷ ಬ್ಯಾಂಕಿನ ಒಂದು ವಹಿವಾಟವನ್ನ ಷೇರುದಾರರಿಗೆ ಲೆಕ್ಕ ಕೊಡಬೇಕು. ಶೇರ್ ಮೀನ್ಸ್ ಒನ್ ಆಫ್ ದಿ ಪಾರ್ಟ್ನರ್. ನಮ್ಮವರಿಗೆಲ್ಲ ಒಂದೇ ಒಂದು ಅಭ್ಯಾಸ, ಲೋನ್ ಕೇಳೋ ಅಭ್ಯಾಸ ಹೋಗ್ಬಿಟ್ಟು ಶೇರ್ ಕೇಳೋ ಅಭ್ಯಾಸ ಇಲ್ಲ. ಇದು ಬ್ಯಾಂಕಿನ ಒಂದು 1959 ಆಕ್ಟ್ 7/8 ಕಾಲಮಲ್ಲಿ ಬಂದಿರ್ತಕ್ಕಂಥ ಒಂದು ಹಾಕ್ಟ್ ಅಂತಂದ್ರೆ, ಯಾವ ಬ್ಯಾಂಕಲ್ಲಿ ಯಾರ್ದು ಶೇರ್ ಇತ್ತು ಒನ್ ಆಫ್ ದಿ ಪಾರ್ಟ್ನರ್ ನೀವು. ನನ್ನ ಕೈ ಮುಗಿದು ಕೇಳ್ತೀನಿ, ಎಲ್ಲ ಬ್ಯಾಂಕಲ್ಲಿ ಒಂದು ಶೇರ್ ಖರೀದಿ ಮಾಡಿ. ಏನಂತಂದ್ರೆ ಷೇರುದಾರರಿಗೆ ಫಸ್ಟ್ ಲೋನ್ ತಗೊಳ್ಳೋ ಅವಕಾಶ ಇದೆ. ಗೊತ್ತಿದೆ ನಮಗೆ? ಇಲ್ಲ. ಲೋನ್ ಕೇಳೋ ಅಭ್ಯಾಸ, ಶೇರ್ ಕೇಳೋ ಅಭ್ಯಾಸ ನಮಗಿಲ್ಲ. ಸೊ ಅದರಿಂದ ದಯವಿಟ್ಟು ಹೇಳ್ತೀನಿ, ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಒಂದು ಶೇರ್ ಖರೀದಿ ಮಾಡಿ. ಶೇರ್ ಅಂತಂದ್ರೆ ಯಾವ್ದು ಸೈಟ್ ಅಲ್ಲ, ಅಷ್ಟೇ ದುಡ್ಡು ಹಾಕಲ್ಲ. ಶೇರ್ ಖರೀದಿ ಮಾಡಿ. ತುಂಬಾ ಒಂದು ಬ್ಯಾಂಕ್ಗಳು ಶೇರು ನಿಮ್ಮ ಹತ್ರ ಹೇಳಲ್ಲ, ಶೇರು ಹೇಳಲ್ಲ, ತಗೊಳ್ಳಿ ಅಂತ ಕೇಳಲ್ಲ. ಅದು ಬ್ಯಾಂಕ್ ವೀಕ್ನೆಸ್. ಅದು ಒಬ್ಬ ಬ್ಯಾಂಕ್ ಚೇರ್ಮನ್ ಆಗಿ 14 ವರ್ಷ ಸತತವಾಗಿ ಆಲ್ ಓವರ್ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಅಂದರೆ
ಯಂಗೆಸ್ಟ್ ಚೇರ್ಮನ್ ಅಂತ ಅವಾರ್ಡ್ ಆರ್ಬಿಯಿಂದ ತಗೊಂಡಿರ್ತಕ್ಕಂಥ ವ್ಯಕ್ತಿ, ಮಹಾತ್ಮ ಗಾಂಧೀಜಿ ಅವಾರ್ಡ್ ಅಂತ ನಿರ್ಮಲಾ ಸೀತಾರಾಮನ್ ಹತ್ರ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ. ನಾನು 14 ವರ್ಷ ಕೂಡ ನಾನು ಕೂಡ ಸತತವಾಗಿ ಅಧ್ಯಕ್ಷನಾಗಿದ್ದೆ, ಬ್ಯಾಂಕ್ ಅಧ್ಯಕ್ಷನಾಗಿದ್ದೆ. 13,000 ಜನ, 13ರಿಂದ 14,600 ಜನ ಸದಸ್ಯರು, ಲಕ್ಷಾಂತರ ಜನ, ಇದು 2,600 ಕೋಟಿ ಟರ್ನ್ ಓವರ್ ಮಾಡತಕ್ಕಂಥ ಬ್ಯಾಂಕಲ್ಲಿ ನಾನು ಕೂಡ ಅಧ್ಯಕ್ಷನಾಗಿದ್ದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಒಂದು ಮಹಾತ್ಮ ಗಾಂಧಿ ಅವರು ಮಾತಾಡಿದ್ದಾರೆ, ಸಹಕಾರಿ ಕ್ಷೇತ್ರ ಪ್ರಬಲವಾದರೆ ಮಾತ್ರ ಆರ್ಥಿಕ ಮುಗ್ಗಟ್ಟನ್ನು ಕಾಪಾಡಲಿಕ್ಕೆ ಸಾಧ್ಯವಾಗ್ತದೆ. ಇದರಲ್ಲಿ ಪಂಡಿತರು ಯಾರು ಅಂತಂದ್ರೆ ನಾರ್ತ್ ಕರ್ನಾಟಕದವರು ಪಂಡಿತರು ಯಥೇಚ್ಛವಾಗಿ ಶಶಿಕುಮಾರ್ ಜೊಲ್ಲೆ, 250 ಬ್ರಾಂಚ್, ಬಸವರಾಜ್ ಯತ್ನಾಳ್, ಸಾಕಷ್ಟು ಎಲ್ಲ ಎಮ್ಮೆಲ್ಲೆ ಬ್ಯಾಂಕ್ ಇಟ್ಕೊಂಡವ್ರು. ಯಾವ ಊರಲ್ಲಿ ನೋಡಿದ್ರು ಬ್ಯಾಂಕ್ಗಳು. ಸೊ ಒಂದು ಮಾತಿಗೆ ಯಾಕಿರಲಿ, ರಿಲಯನ್ಸ್ ಅಂತ ದುಡ್ಡಿಂದ ಬ್ಯಾಂಕ್ ಮಾಡೋಕ್ಕಾಗೋದಿಲ್ಲ, ಟಾಟಾ ಬ್ಯಾಂಕ್ ಮಾಡೋಕ್ಕಾಗೋದಿಲ್ಲ. ಸಹಕಾರಿ ಕ್ಷೇತ್ರ ಕೆಳಗಿಂದ ಬಂದಿರತಕ್ಕಂಥ ವ್ಯಕ್ತಿ ಮಾತ್ರ ಬ್ಯಾಂಕ್ ಮಾಡೋ ಸಾಧ್ಯ ಆಗ್ತದೆ. ಸೊ ಅದರಿಂದ ದಯವಿಟ್ಟು ನಾನು ನಿಮಗೆ ಒಂದೇ ಒಂದು ವಿಷಯ ಇರ್ತಕ್ಕಂಥದ್ದೇ, ಒಂದು ಸಹಕಾರಿ ಕ್ಷೇತ್ರದಲ್ಲಿ, ಒಂದು ಸೊಸೈಟಿದಲ್ಲಿ ಒಬ್ಬ ಸದಸ್ಯನಾಗಿದ್ರೆ, ಒಬ್ಬ ಷೇರುದಾರನಾಗಿದ್ರೆ ನಿಮ್ಮನೇಲಿ ಬಂಗಾರ ಮತ್ತು ಕುರಿ ಇದ್ದಂಗೆ, ಯಾವಾಗ ಬೇಕಾದರೂ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಅದನ್ನು ಬಿಟ್ಟು, ಯಾಕಂದ್ರೆ ನಾವು ಯಾವ ಟೈಮಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿದ್ದ ಮೇಲೆ ನಾವು ಅದನ್ನ ಆಗುತ್ತೆ. ಇದು ಬೇಗ ಒಂದು ಬುಕ್ ಬರುತ್ತೆ, ನಿಮ್ಗೆಲ್ಲ ಸ್ವಪ್ನ ಬುಕ್ ಸ್ಟೋರ್ ಬುಕ್ ಸಿಗುತ್ತೆ, ಬುಕ್ ಓದಿ. ಬ್ಯಾಂಕಿಂಗ್ ಕ್ಷೇತ್ರದಿಂದ ಲೀಡ್ ಬ್ಯಾಂಕ್ಗಳಿಂದ ನಮ್ಗೆ ಏನೇನು ಅನುಕೂಲ ಇದೆ ಇದನ್ನ ಓದಿ. ಸಾಕಷ್ಟು ಸ್ಕೀಮ್ಸ್ ನಮಗೆ ಬರ್ತದೆ, ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು. ಇವತ್ತು ಮೂಡಲಬಾಗಿಲು ಸಹಕಾರ ಕ್ಷೇತ್ರದ ಏನಿವತ್ತು ನಮ್ಮ ಸಂಘ ಇದೆ, ಅದು ಎಕ್ಸ್ಪ್ರೆಸ್ ನನಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಶ್ರೀರಾಮಯ್ಯನವರು, ಭಾರಿ ಅದರಲ್ಲಿ ಲೆಕ್ಕಾಚಾರ ವ್ಯಕ್ತಿ ಅಂತ ಬಯಸ್ತಾರ, ನಂಗೆ ಗೊತ್ತು ಯಾವ ಮಟ್ಟಿಗೆ ಭಯ ಬಿಡ್ತಾರೆ ಅಂತ. ಸೊ ಯಾವ ಕ್ಷೇತ್ರದಲ್ಲಿ ಆಡಳಿತ ಮಂಡಳಿ ಸುಗಮವಾಗಿರ್ತದೆ, ಯಾವ ಬ್ಯಾಂಕಲ್ಲಿ ಆಡಳಿತ ಕ್ಷೇತ್ರ ಒಂದು ದಿಟ್ಟವಾಗಿರ್ತದೆ, ಆ ಕ್ಷೇತ್ರ ಮುಂದೋಗ್ತದೆ. ಸೊ ನಿಮಗೆ ಒಂದು ಮೊನ್ನೆ ಒಂದು ಆಕ್ಟ್ ಫಾರ್ಮ್ ಆಯ್ತು, ನಮಗೆ 1915 ಆಕ್ಟ್ ಒಂದು ಫಾರ್ಮ್ ಆಯ್ತು. ಇದು ನಿಮ್ದು ಸೇಮ್ ಆಗುತ್ತೆ. ಮೊನ್ನೆ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಕೊಡೋದು ಏನಂತಂದ್ರೆ, ಈ ಸಹಕಾರಿ ಕ್ಷೇತ್ರದಲ್ಲಿ ಯಾರು ಎಂಪ್ಲಾಯ್ಮೆಂಟ್ ಇದ್ದಾರೆ ಅದನ್ನ ಗೌರ್ಮೆಂಟ್ ಕೊಡಬೇಕು ಅಂತ ಇತ್ತು. ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ. ಜನರಿಗೋಸ್ಕರ ಜನಹಿತಕ್ಕೋಸ್ಕರ ಕಟ್ಟಿರ್ತಕ್ಕ ಸಂಘವನ್ನು ನಿಮಗೆ ಕೊಡೋಕ್ಕಾಗಲ್ಲ ಅಂತೇಳಿ. ಸಹಕಾರಿ ಕ್ಷೇತ್ರವನ್ನು ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ನಾನು ಇವತ್ತು ತುಂಬ ಕಾರ್ಯಕ್ರಮ ಇರೋದ್ರಿಂದ ಖಂಡಿತವಾಗ್ಲೂ ನಾನೆಲ್ಲ ಆಡಳಿತ ಮಂಡಳಿಯವರಿಗೆ, ನಮ್ಮ ಅಧ್ಯಕ್ಷರಿಗೆ ಹಾಗೂ ನಿಮ್ಮ ದೃಷ್ಟಿ ದೂರದೃಷ್ಟಿ ಇದೆ ಸರ್. ಯಾರ್ದೋ ಕನ್ನಡ ದುಡ್ಡು ಸಿಗೋದ್ರಿಂದ ಹೊಡೆಯಕ್ಕೆ ಹೋಗತಕ್ಕಂಥ ಕಾನ್ಸೆಪ್ಟ್ ಬೇಡ ಸರ್. ಅದನ್ನು ದಿನಕ್ಕೆ ದೊಡ್ಡ ಮಾಡ್ಕೊಂತ ಹೋದ್ರೆ ಬಹುಶಃ ದೊಡ್ಡ ಆಲಂಬರವಾಗಿ ಇವತ್ತು ನಿಮಗೆ ಹೆಮ್ಮತ್ತು ಅಂತ ಹೇಳ್ತಾ, ಸೊ ಮುಂದಿನ ದಿವಸ ನಾನು ಕೂಡ ನಿಮಗೆ ಕೇಳ್ತೀನಿ ಸರ್, ಮುಂದೆ ಎಲೆಕ್ಷನ್ ಇಟ್ಕೊಂಡು ನನಗೂ ಕೂಡ ಸಾಲ ಕೊಡಿ ಅಂತ ಕೇಳ್ತಾ, ಅದ್ರಲ್ಲಿ ಮಾತ್ರ ಪಕ್ಕ ಬೇರೆ ಇರ್ತಿಲ್ಲ ನಾವು, ಅದ್ರಲ್ಲಿ ಮಾತ್ರ ಅದಲ್ವಾ. ಅಲ್ಲ, ಮುಂದಿನ ದಿವಸದಲ್ಲಿ 5 ವರ್ಷ ಆದ್ಮೇಲೆ ಎಲೆಕ್ಷನ್ ತುಂಬಾ ಖರ್ಚಾಗಿದೆ, ನನಗೂ ಸಾಲ ಕೊಡಿ ಅಂತ ಹೇಳಿದ್ರೆ ನಿಮ್ಮ ಸಂಘದಿಂದ ಅದಲ್ವಾ. ಸೊ ನಾನು ನಿಮಗೆ ಎಲ್ಲ ಕಟ್ಬಿಡ್ತೀನಿ, ಮತ್ತೆ ವಾಪಸ್ ಈ ಏನಾದ್ರು ಖರ್ಚು ಮಾಡಿದೆಲ್ಲ ಸೇರಿ ಕಟ್ಬಿಡ್ತೀನಿ ನಿಮಗೆ ಅದಲ್ವಾ. ಸೊ ನಿಮಗೆ ಕ್ಷೇತ್ರ ಒಳ್ಳೆಯದಾಗಲಿ. ನಾನೊಂದು ಮಾತಾಡ್ತೀನಿ, ಎಲ್ಲಿ ಯಾವ ಬ್ಯಾಂಕಲ್ಲಿ ವಹಿವಾಟವನ್ನು ಚೆನ್ನಾಗಿ ನಡೆಸ್ತಾರೆ, ನೀವು ಕಟ್ಟಿ ತೆಗಿತಕ್ಕಂಥ ವ್ಯವಹಾರ ಚೆನ್ನಾಗಿ ನಡೆಸ್ತಾರೆ, ತುಂಬ ಉನ್ನತ ಮಟ್ಟಕ್ಕೆ ಕ್ಷೇತ್ರ ಹೋಗುತ್ತೆ. ಅದನ್ನು ಹೇಳಬೇಕಂದ್ರೆ ನಿಮ್ಮೊಂದು ಮಾತು ನಾನು ಕೇಳ್ತೀನಿ. ಸಿಂಡಿಕೇಟ್ ಬ್ಯಾಂಕ್ ನಮ್ಗೆ ಗೊತ್ತಿದೆ. ಸಿಂಡಿಕೇಟ್ ಬ್ಯಾಂಕ್ ಸಾಕಷ್ಟು ಬ್ಯಾಂಕ್ಗಳು ಉತ್ಪತ್ತಿ ಆಗಿರ್ತಕ್ಕಂಥದ್ದು, ಸಾಕಷ್ಟು ಬ್ಯಾಂಕ್ ಇರ್ತಕ್ಕಂಥದ್ದು ಮಣಿಪಾಲ್, ಉಡುಪಿ ಮಣಿಪಾಲ್ದವರು. ಕೆನರಾ ಬ್ಯಾಂಕ್ ಅವ್ರದ್ದೆ, ನಿಮ್ಮ ಸಿಂಡಿಕೇಟ್ ಬ್ಯಾಂಕ್ ಅವ್ರದ್ದೆ, ವಿಜಯ ಬ್ಯಾಂಕ್ ಅವ್ರದ್ದೆ, ಇನ್ನೊಂದು ಬ್ಯಾಂಕ್ ಇದೆ. ಒಂದು 5-6 ಬ್ಯಾಂಕ್ಗಳು ಉಡುಪಿ ದಕ್ಷಿಣ ಕನ್ನಡ. ಅವರು ಬುದ್ಧಿವಂತರು ಗೊತ್ತು. ನಮ್ಮ ತಾಯಾಗ ಕೋಲಾರದಲ್ಲಿ ಒಂದು ಬ್ಯಾಂಕ್ ಇಲ್ಲ. ಯಾಕೆ ಹೇಳಿ? ಕೋಲಾರದವ್ರು ಕಿತ್ತಭ್ಯಾಸ ಇಲ್ಲ ನಮಗೆ. ನಮ್ಮ ಕ್ಷೇತ್ರದಿಂದ ಒಂದು ಬ್ಯಾಂಕ್ ಹುಟ್ಟಿಲ್ಲ. ಅದನ್ನ ಸಾಮಾನ್ಯ ವ್ಯಕ್ತಿಗಳು ಸ್ಟಾರ್ಟ್ ಮಾಡ್ಬೋದು ಬ್ಯಾಂಕ್ನಲ್ಲಿ. ಅದಲ್ಲ DCC ಬ್ಯಾಂಕ್ ಇಡೀ ಕರ್ನಾಟಕ ಸ್ಟೇಟ್ದಲ್ಲಿ ನಮ್ಮ ಬ್ಯಾಂಕ್ ನಂಬರ್ 1 ಬಂತು. ಅದನ್ನ ಆಲ್ರೆಡಿ ಮರೆಸ್ಬಿಟ್ರು ಎಲ್ಲ ಸೇರಿ. ಇಲ್ಲ ಮರೆಸ್ಬಿಟ್ರು ಅದಲ್ವಾ. ಯಾವ ಕ್ಷೇತ್ರದ ನೀವು ಇದನ್ನ ಒಂದು ಬ್ಯಾಂಕ್ ಹೆಂಗ್ ಉತ್ಪತ್ತಿ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್ ಮೇಡಮ್, ದೊಡ್ಡ ಮಟ್ಟಕ್ಕೆ ನಾವು ಹೋಗ್ಬೋದು. ಸೊ ನಿಮಗೆ ಒಂದು 3 ಸಿನಾರಿ ಇದೆ, 3 ಸಿನಾರಿ ಹೇಳ್ತೀನಿ. ಉತ್ತರ ಕರ್ನಾಟಕದಲ್ಲಿ ನೀವು ಕೇಳೋಕ್ಕಿಂತ ಮುಂಚೆ ದುಡ್ಡು ಕಟ್ತಾರೆ. ನಾನು ಬ್ಯಾಂಕಿಂಗ್ ಕ್ಷೇತ್ರ ಇದಕ್ಕೆ ಹೋಗಿದ್ದೀನಿ, ಟ್ರೈನಿಂಗ್ ಹೋಗಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಕೇಳೋಕ್ಕಿಂತ ಮುಂಚೆ ಕಟ್ಬಿಡ್ತಾರೆ.
ದಕ್ಷಿಣ ಕನ್ನಡದಲ್ಲಿ ಡೆಪಾಸಿಟ್ ಜಾಸ್ತಿ ಇರ್ತಾರೆ. ಈ ಬೆಂಗಳೂರು ಕರ್ನಾಟಕ, ಈ ಮೈಸೂರು ಕರ್ನಾಟಕ ಲೋನ್ ಕೊಡಕ್ಕೆ ಭಯ ಆಗುತ್ತೆ. ಯಾಕೆ ಇಲ್ಲ, ಮನೇಲಿ ಯಾರೇ ಸತ್ತು ನೇಣಕಂಡು ಸತ್ತು ಅಂತ ಹೇಳ್ತಾರೆ. ಮನೇಲಿ ಯಾರು ಸಂಬಂಧಪಟ್ಟ ಅಜ್ಜಿ ಸತ್ರು ಕೂಡ ಸಾಲ ಬಾಧಿ ಸತ್ಲು ಅಂತ ಹೇಳ್ತಾರೆ. ಏನಕ್ಕೆ? ಯಾಕೆ ಹೇಳಿ? ಲೋನ್ ಮಾಫಿ ಆಗಲಿ ಅಂತ. ಅವನು ಸಂಬಂಧಪಟ್ಟಿಲ್ಲ, ಅಜ್ಜಿಯವರು ಮೊಮ್ಮಗಳು ಸತ್ರು ಕೂಡ ಸಾಲಕ್ಕೋಸ್ಕರ ಸತ್ಲು ಅಂತ ಹೇಳ್ತಾರೆ. ಈ ನಮ್ಮವ್ರು ಏನ್ ಮಾಡ್ತಾರೆ, ಈ ಸ್ಕೀಮ್ಗೋಸ್ಕರ ಕಾಯ್ತಾರೆ. ಯಾರು ಸತ್ರು ಕೂಡ ಸಾಲ ಸ್ಕೀಮ್ ಹಾಕ್ಕೊಳ್ಳೋಣ ಅಂತ. ಇವೆಲ್ಲ ಬ್ಯಾಂಕ್ ಮುಂದಾಗ್ತೇವೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡದಲ್ಲಿ ಯಥೇಚ್ಛವಾಗಿ ಬ್ಯಾಂಕ್ ಯಾಕೆ ಬೆಳೀತಾ ಗೊತ್ತಾ? ದೃಷ್ಟಿ ಬೇರೆ ಇದೆ. ನಮ್ಮ ಬ್ಯಾಂಕ್ ಅಂತಾರೆ. ಸೊ ನಮ್ಮಲ್ಲಿ ಕೂಡ ದೊಡ್ಡ ದೊಡ್ಡ ಬ್ಯಾಂಕ್ಸ್ ಇದಾವೆ. DCC ಬ್ಯಾಂಕ್ಸ್ ಇದಾವೆ, ಅಪೆಕ್ಸ್ ಬ್ಯಾಂಕ್ಸ್ ಇದಾವೆ, ಜಿಲ್ಲಾ ಮತ್ತು ಸಹಕಾರ ಕೇಂದ್ರ ಬ್ಯಾಂಕ್ ಇದಾವೆ. ಇದನ್ನೆಲ್ಲ ನಾವು ಬೆಳೆಸಬೇಕು. ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರೆ ಖಂಡಿತ ದೊಡ್ಡ ಮಟ್ಟಕ್ಕೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ 5 ವರ್ಷದ ಅವಧಿಯಲ್ಲಿ ಸರ್ ನಾನು ಕಾಯ್ತೀನಿ. ನಿಮ್ಮ ಬ್ಯಾಂಕು ದೊಡ್ಡದಾಗಬೇಕಂತ ಕಾಯ್ತಾ ಇದ್ದೀನಿ ಸರ್, ದೊಡ್ಡದಾಗಬೇಕಂತ ಕಾಯ್ತೀನಿ. ಮುಂದಿನ ದಿವಸದಲ್ಲಿ ನೀವು ಪ್ರಾಮಿಸ್ ಮಾಡಿ ಸರ್ ಲೋನ್ ಕೊಡ್ತೀನಿ ಅಂತ ನಾನು ಡೆಪಾಸಿಟ್ ಕೊಡ್ತೀನಿ. ಓಕೆ? ಶಿಕ್ಷಕರಿಗೆ ಪ್ರೈವೇಟ್ ಸ್ಕೂಲ್ ಯಾವ್ದಾನ ಇದರಲ್ಲಿ ಎಷ್ಟು ಲಕ್ಷ ಖಾಲಿ ಇದೆ ಸರ್? ಎಷ್ಟು ಲಕ್ಷ ಖಾಲಿ ಜಾಯ್ನ್ ಆಗೋಣ. ಡಿಗ್ರಿ ಆಗಿದೆ ಸರ್, ಅದಲ್ಲ. ನೀವೆಲ್ಲರೂ ಒಳ್ಳೇದಾಗಲಿ. ಕೊಟ್ಟು ಮತ್ತು ತೆಗಿ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಇದು ಎಲ್ಲಿ ಚೆನ್ನಾಗಾಗ್ತದೆ, ಬ್ಯಾಂಕ್ ಚೆನ್ನಾಗಾಗ್ತದೆ ಅಂತ ನಾವೆಲ್ಲರಿಗೂ ಒಳ್ಳೇದಾಗಲಿ. ಈ ಬ್ಯಾಂಕು ನಾವು ಒಂದು ದಿವಸ ಉನ್ನತ ಮಟ್ಟಿಗೆ ಬೆಳೀಲಿ, ಸಾವಿರಾರು ಕೋಟಿ ಇದರಲ್ಲಿ ಇರಲಿ ಅಂತ ಹೇಳ್ತಾ ಒಂದು ಈ ಬ್ಯಾಂಕು ದೊಡ್ಡ ಮಟ್ಟಿಗೆ ಎಲೆಕ್ಷನ್ ಆಗಬೇಕಾದ್ರೆ ದೊಡ್ಡ ಮಟ್ಟಿಗೆ ಎಲೆಕ್ಷನ್ ಆಗಲಿ. ಯಾವಾಗ ದೊಡ್ಡ ಮಟ್ಟಿಗೆ ಎಲೆಕ್ಷನ್ ಆಗುತ್ತೆ, ದೊಡ್ಡ ಮಟ್ಟಿಗೆ ಅಮೌಂಟ್ ದೊಡ್ಡ ಮಟ್ಟಿಗೆ ಎಲೆಕ್ಷನ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ನನ್ನ ಶಿಕ್ಷಕರು ಸಮಾಜ ಕಟ್ಟುವಂಥ ಕೆಲಸವನ್ನು ತಾವು ಮಾಡ್ತಿದ್ರಿ, ಸಮಾಜ ತಿದ್ದುವಂಥ ಕೆಲಸವನ್ನು ನೀವು ಮಾಡ್ತಿದ್ರಿ. ಯಾವುದೇ ಊರಲ್ಲಿ ಏನಾದರೂ ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ಆದ್ಯ ಕರ್ತವ್ಯ ಹೊಂದ್ಕೊಂಡಿದೆ ಅಂತ ಹೇಳ್ತಾ ನಿಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಯಾವತ್ತೂ ಸದಾ ಶಾಸನ ಜೊತೆಲಿದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ನಾನು ಮುಗಿಸಿದ್ರೆ